ಸ್ವಚ್ಛತಾ ಕಾಪಾಡದ ಇನ್ಫಿನಿಟಿ ಕಂಪನಿಗೆ ಬಿಬಿಎಂಪಿ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಕೆಆರ್ಪುರ ಕ್ಷೇತ್ರದ ದೇವಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ಇನ್ಫಿನಿಟಿ ಕಂಪನಿಯು ಆಹಾರ ಸಂಗ್ರಹಣದ ಪೆಟ್ಟಿಗೆಗಳನ್ನು ಶುಚಿಗೊಳಿಸದೇ ಇದ್ದುದರಿಂದ ಬಿಬಿಎಂಪಿ ಆರೋಗ್ಯ ವೈದ್ಯಾಧಿಕಾರಿ ಡಾ ವಿಶ್ವೇಶ್ವರಯ್ಯ ಮತ್ತು ಮಾರ್ಷಲ್ಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಸ್ವಚ್ಛತೆ ಇಲ್ಲದಿರುವುದು ಕಂಡುಬಂದಿದೆ. ಅಧಿಕಾರಿಗಳು ಕಂಪನಿಗೆ ದಂಡ ವಿಧಿಸಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ಫಿನಿಟಿ ಸಂಸ್ಥೆ, ಐಟಿಬಿಟಿ ಕಂಪನಿ, ಪ್ರತಿಷ್ಠಿತ ಆಸ್ಪತ್ರೆ ಸೇರಿದಂತೆ ವಿವಿಧ ಕಂಪನಿಗಳ ಆಹಾರ ಸಂಗ್ರಹಣಾ ಬಾಕ್ಸ್ಗಳನ್ನು ತೊಳೆಯುವ ಗುತ್ತಿಗೆ ಪಡೆದುಕೊಂಡಿರುವ ಕಂಪನಿಯಲ್ಲಿ ಆಹಾರ ಸಂಗ್ರಹಣಾ ಬಾಕ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಶುಚಿಗೊಳಿಸದೆ ವಿವಿಧ ಕಂಪನಿಗಳಿಗೆ ನೀಡುತ್ತಿದೆ ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಅಸೋಸಿಯೇಷನ್ ಹಾಗೂ ಜಯ ಕರ್ನಾಟಕ ಕಾರ್ಯಕರ್ತರಿಂದ ಆರೋಪ ಕೇಳಿಬಂದ ಹಿನ್ನೆಲೆ ಸ್ಥಳಕ್ಕೆ ಆಗಮಿಸಿದ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಕಂಪನಿಯಲ್ಲಿ ಪರಿಶೀಲನೆ ನಡೆಸಿ ಕಂಪನಿಗೆ ಸ್ಥಳದಲ್ಲೇ 40,000 ರೂಪಾಯಿ ದಂಡ ವಿಧಿಸಿ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮುಂದೆ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು, ಇಲ್ಲದಿದ್ದರೆ ಕಂಪನಿ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ದಿಲೀಪ್ ಕುಮಾರ್ ಯಾದವ್ ಅವರು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿ ಹಾಗೂ ಆಸ್ಪತ್ರೆಗಳ ಆಹಾರ ಸಂಗ್ರಹಣಾ ಬಾಕ್ಸ್ಗಳನ್ನು ಈ ಕಂಪನಿ ಶುಚಿಗೊಳಿಸುವ ಕಾರ್ಯವಹಿಸಿಕೊಂಡಿದೆ. ಆದರೆ ಯಾವುದೇ ರೀತಿಯ ಸ್ವಚ್ಛತೆ ಕಾಪಾಡುತ್ತಿಲ್ಲ. ಇದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಈ ಕಂಪನಿಯು ಯಾವುದೇ ರೀತಿಯ ಟ್ರೇಡ್ ಲೈಸೆನ್ಸ್ ಹಾಗೂ ಫುಡ್ ಲೈಸೆನ್ಸ್ ಹೊಂದಿಲ್ಲದೆ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಕಂಪನಿ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ದೂರಿದ್ರು. ಇನ್ನು ಈ ಸಂದರ್ಭದಲ್ಲಿ ಕೆಆರ್ಪುರ ಕ್ಷೇತ್ರದ ಎಎಪಿ ಪಕ್ಷದ ಕೆಆರ್ಪುರ ಕ್ಷೇತ್ರದ ಅಧ್ಯಕ್ಷ ದಿಲೀಪ್ ಕುಮಾರ್, ಭರತ್ ಕುಮಾರ್ ಯಾದವ್ ಮತ್ತಿತರರು ಹಾಜರಿದ್ದರು. ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ಆಗಲಿ ಒಂದು ಫುಡ್ಡಿನ ಇದು ಟ್ರೇಡ್ ಲೈಸೆನ್ಸ್ ಇಲ್ಲ, ಫುಡ್ ಲೈಸೆನ್ಸ್ ಇಲ್ಲ, ಇದು ಬೋರ್ಡ್ ಇಲ್ಲ. ಅಧಿಕಾರಿಗಳು ಕ್ರಮ ತೊಗೊತೀವಿ ಅಂತ ಹೇಳಿದ್ದಾರೆ. ಈಗ ಫೈನ್ ಹಾಕ್ಬಿಟ್ಟು ಹೋಗಿದ್ದಾರೆ. ನಾಳೆ 2-3 ದಿನದೊಳಗಡೆ ದಾಖಲಾತಿಗಳು ಕೊಟ್ಬಿಟ್ಟು ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. ನಮಗೂ ಗ್ಯಾರಂಟಿ ಇದನ್ನು ನಾವು ಗಮನಕ್ಕೆ ತೊಗೊತೀವಿ, ಅದ್ರ ಬಗ್ಗೆ ಏನಿದೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರು ನಂಬಿ, ನೀವು ಮೀಡಿಯಾವರು ನಮ್ಮನ್ನು ಬಂದಿದ್ದೀರಾ. ಇಲ್ಲೆಲ್ಲರಿಗೂ ಸ್ವಚ್ಛತೆ ಮತ್ತು ನಮ್ಮ ಕನ್ನಡಿಗರಿಗೆ ಕೆಲಸ ಫಸ್ಟ್ಗೂ ಆದ್ಯತೆ ಇರಬೇಕು. ಇಲ್ಲಿರೋರಿಗೆ, ಕರ್ನಾಟಕದಲ್ಲಿರೋರಿಗೆ ಆದ್ಯತೆ ಕೊಡಬೇಕು, ಆದ್ಯತೆ ಕೊಡಬೇಕು. ಅದೇ ನಮ್ಮ ಜಯ ಕರ್ನಾಟಕ ವತಿಯಿಂದ ನಾವು ಅದನ್ನೇ ಕೇಳ್ಕೊತೀವಿ. ಇಲ್ಲಿ ಯಾರಿಗೆ ಒಂದು ಗಾಡಿ ಹಾಕಿದ್ರು ನಮ್ಮ ಕನ್ನಡಿಗರಿಗನ್ನ ತೆಗೆಸ್ಬಿಟ್ಟು ಅಲ್ಲಿ ಬಿಹಾರವನ್ನು ಇನ್ನೊಬ್ಬರನ್ನ ಹಾಕಿ ಅವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಇದನ್ನು ಖಂಡಿಸಿರೋದಕ್ಕೆ ಬಂದಿದ್ದೀವಿ ನಾವು. ಮುಂದಿನ ದಿನಗಳಲ್ಲಿ ಇದು ಕರೆಕ್ಟಾಗಿ ಸ್ವಚ್ಛತೆ ಇಟ್ಕೊಂಡು ಕರೆಕ್ಟಾಗಿ ಏನಿದೆ ಲೈಸೆನ್ಸ್ ಎಲ್ಲ ಕೊಟ್ಟು ಇದು ಮಾಡ್ಕೊಂಡಿಲ್ಲ, ದಾಖಲಾತಿಗಳೆಲ್ಲ ಕೊಟ್ಟು ಮುಚ್ಚಳಿಕೆ ಕೊಟ್ಟು ಕ್ಲೀನಾಗಿ ನಡ್ಸ್ಕೊಂಡು ಹೋದರೆ ನಾವು ಬಿಡ್ತೀವಿ. ನಮ್ಮ ಕನ್ನಡಿಗರಿಗೆ ಫಸ್ಟ್ ಕೆಲಸ ಕೊಟ್ಟರೆ, ಇಲ್ಲ ಅಂದರೆ ಇದು ಉಗ್ರವಾದ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮುಚ್ಚೋ ಕೆಲಸ ಮಾಡೇ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದುಬಿಟ್ಟು ದಿಲೀಪ್ ಕುಮಾರ್ ಯಾದವ್ ಅಂತ. ರಾಷ್ಟ್ರೀಯ ಮಾನವಗಳ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಷ್ಟ್ರೀಯ ಉಪಾಧ್ಯಕ್ಷರು ನಾನು. ಇವತ್ತು ನಾವು ಬಂದಿದ್ದ ವಿಚಾರ ಏನಂದರೆ ಸರ್, ಮಹದೇವಪುರ ಇದು ಬಂದು ಕೆಆರ್ಪುರಂ ಕ್ಷೇತ್ರ ಬರುತ್ತೆ, ಆದರೆ ಮಹದೇವಪುರ ಜಾಗಕ್ಕೆ ಬರುತ್ತೆ. ಇದು ಇಂಡಸ್ಟ್ರಿಯಲ್ ಏರಿಯಾ, ದೇವಸಂದ್ರದ ವಲಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸಂಸ್ಥೆ ಇನ್ಫಿನಿಟಿ ಬಾಕ್ಸ್ ಅನ್ನೋ ಒಂದು ಸಂಸ್ಥೆ 2 ವರ್ಷದಿಂದ ಕಾರ್ಯಚಟುವಟಿಕೆಗಳು ನಡೆಸ್ತಾ ಇದ್ದಾರೆ. ಈ ಒಂದು ಸಂಸ್ಥೆದು ಮೂಲ ಉದ್ದೇಶ ಏನಂತಂದರೆ, ಈಗ ಕಂಪಾಸು, ಸೊಡೆಕ್ಸು, ವೈದೇಹಿ ಹಾಸ್ಪಿಟ್ಲು ಅಂತ ಒಂದು ನಾನಾ ಕಂಪನಿಗಳದ್ದು ಒಂದು ಊಟದ್ದು ಹೋಗೋ ಬಾಕ್ಸ್ಗಳನ್ನ ತೊಳೆಯುವಂಥ ಪ್ರಕ್ರಿಯೆ ಇವ್ರದ್ದು. ಆ ತೊಳೆಯುವಂಥ ಪ್ರಕ್ರಿಯೆ ಹತ್ರ ಇವಾಗ ಇವ್ರು ಏನು ಮಾಡಬೇಕು ಅಂದರೆ ಫುಡ್ ಲೈಸೆನ್ಸ್ ಮಾಡಿಸ್ಕೋಬೇಕು, ಟ್ರೇಡ್ ಲೈಸೆನ್ಸ್ ಇರಬೇಕು, ಆಮೇಲೆ ಎಲ್ಲ ಶುದ್ಧವಾಗಿರಬೇಕು, ಅಗ್ನಿಶಾಮಕ ದಳದ್ದು ಕ್ರಿಯೆಗಳು ತಗೋಬೇಕು. ಇವರು ಯಾವುದೇ ರೀತಿ ನಿಯಮಗಳು ಪಾಲಿಸ್ದಿರಾ ಇವರು ಮಾಡ್ತಾ ಇದ್ದಾರೆ. ಈಗ ನೀವು ಈಗಾಗಲೇ ನೋಡ್ಬೋದು, ನೋಡಿ ಇಲ್ಲಿ ಬಿಬಿಎಂಪಿ ಕಸ ನೋಡಿ ಇಲ್ಲೇ ರಸ್ತೆಯಲ್ಲಿ ಎಸ್ದಿದ್ದಾರೆ. ಆಮೇಲೆ ಪಕ್ಕದಲ್ಲೇ ಆ ಕಸನ ಹಾಕಿ ಸುಟ್ಟುವಂಥ ಕೆಲಸ ಮಾಡ್ತಾಯಿದ್ದಾರೆ ಇವರು. ಈಗ ಸುಟ್ಟುವಂಥ ವ್ಯವಸ್ಥೆ ಕ್ರಿಯೆ ಮಾಡಿದಾಗ ಪಕ್ಕದಲ್ಲಿ ನೀವು ನೋಡ್ಬೋದು, ಇಲ್ಲಿ ಟ್ರಾನ್ಸ್ಫಾರ್ಮ್ ಬಾಕ್ಸ್ಗಳಿದೆ, ಎಲ್ಲ ಇದೆ. ಅದೇನೋ ವಿಸ್ಫೋಟನೆ ಆಗಿ ಅಕ್ಕಪಕ್ಕ ಒಂದು ಸಂಸ್ಥೆಗಳ್ಗೆ
ಆರಿ ಯಾರಿಗನ ಇಲ್ಲಿ ಅಗ್ನಿಶಾಮಕ ಇದು ವಿಸ್ಫೋಟನೆ ಆಗಿ ಯಾರನ್ನ ತೀರೋದ್ರೆ ಯಾರು ಇದ್ರಿಗೆ ಹೊಣೆ? ಆಮೇಲೆ ಇವ್ರು ಮಾಡ್ತಾ ಇರೋಂಥ ಪ್ರಕ್ರಿಯೆಗೆ ಫಸ್ಟು ಫುಡ್ ಲೈಸೆನ್ಸ್ ಇರಬೇಕು, ಟ್ರೇಡ್ ಲೈಸೆನ್ಸ್ ಅನ್ನೋದು ಬರ್ತದೆ ನಮ್ಮ ಕಾನೂನು ಸರ್ಕಾರ BBMP ಕಡೆಯಿಂದ. ಅದು ಯಾವುದೇ ರೀತಿ ತೊಗೊಂಡಿರ ಇವರು 2 ವರ್ಷದಿಂದ ಈ ಕ್ರಿಯೆ ಮಾಡ್ತಾಯಿದ್ದಾರೆ. ಇಲ್ಲಿ ಇದನ್ನು ಕೇಳೋರು ಯಾರೂ ಇಲ್ಲ. ಕೇಳೋಕೆ ಬಂದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತಾರೆ. ಆಮೇಲೆ ಮೋರೋವರ್ ಕಂಪ್ನಿದು ಒಂದು ನಾಮಫಲಕ ಇಲ್ಲ. ನಾವು ಈಗಾಗಲೇ 1 ತಿಂಗಳು ಮುಂಚೆ ಬಂದು ಇವ್ರಿಗೆ ಹೇಳಿದ್ದೀವಿ, ಸರ್ ನಾಮಫಲಕವನ್ನು ಹಾಕಬೇಕು, ಇದು ಕರ್ನಾಟಕದಲ್ಲಿ ನಾವು ಕನ್ನಡದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಒಂದು ವಿಚಾರ ನಾವು ತಿಳಿಸೋಗಿದ್ವಿ. ಆದರೂ ಕೂಡ ನಮ್ಮ ಕರ್ನಾಟಕದವ್ರಿಗೆ ಕನ್ನಡಿಗರಿಗೆ ಸ್ವಾಭಿಮಾನಕ್ಕೆ ಇವ್ರು ಧಕ್ಕಿ ತಂದಿದ್ದಾರೆ. ಇವತ್ತು ಇಲ್ಲಿ ಬಂದು ಕೇಳುವಂಥ ವಿಚಾರದಲ್ಲಿ ನಾವು ನೋಡ್ಕೊತೀವಿ, ಅಧಿಕಾರಿಗಳು ಬಂದರೆ ನೋಡ್ಕೊತೀವಿ. ಈಗಾಗಲೇ ಆ ಅಧಿಕಾರಿಗಳು ಕೂಡ ಬಂದು ಅವ್ರು ಏನು ಕ್ರಮ ತಗೋಬೇಕು ಬಂದು ಅವರು ಒಂದು 41,000 ಇವಾಗ ಒಂದು ಫೈನ್ನ ಕೂಡ ಹಾಕಿದ್ದಾರೆ. ಹಾಕಿ ಈಗ ನಾಳೆ ಕಂದಾಯ ಇಲಾಖೆಯವರು ಕೂಡ ಇವ್ರನ್ನ ನಾಳೆ ದಾಖಲಾತಿ ಸಮೇತ ಬರೋಕ್ಕೆ ಹೇಳಿದ್ದಾರೆ. ಸೊ ಈಗ ಇವರು ಯಾವುದೇ ರೀತಿ ದಾಖಲಾತಿಗಳು ಇಟ್ಕೊಂಡಿರ ಇಷ್ಟೆಲ್ಲ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆಮೇಲೆ ಈಗ ನಮಗೆ ಕೊರೋನಾ ಮಹಾಮಾರಿಯಿಂದ ನಾವು ಎಲ್ಲ ಒಂದು ಸೊಸೈಟಿ ಇವತ್ತು ಏನು ಎದುರ್ಕೊತಾ ಇದ್ದಾರೆ, ಆ ನಿಟ್ಟಿನಲ್ಲಿ ನೋಡಿದ್ರೆ ಇಲ್ಲಿ ಕಸ ನೋಡಿ ಯಾವ ರೀತಿ ಐತಂದರೆ ನೊಣಗಳು, ಸೊಳ್ಳೆಗಳು ಎಲ್ಲ ಇದೆ. ಈಗಾಗಲೇ ಹೋದ ತಿಂಗಳಿಂದ ಡೆಂಗು ಸ್ಟಾರ್ಟ್ ಆಗಿದೆ, ಮಲೇರಿಯಾ ಸ್ಟಾರ್ಟ್ ಆಗಿದೆ. ಇದ್ರ ಜೊತೆಯಾಗಿ ಕೋವಿಡ್ ಜೊತೆಯಲ್ಲಿ ಜನರು ಹೋರಾಟ ಮಾಡ್ತಾಯಿದ್ದಾರೆ. ಯಾವುದೇ ರೀತಿ ಇವರು ಶುದ್ಧತೆ ಇಲ್ದಿರ ಈ ಥರ ಮಾಡ್ತಿದ್ದಾರೆ. ಪರಿಸರ ಹಾಳಾಗ್ತಿದೆ, ಕೊಳ್ತೋಗಿರೋ ಅನ್ನ ಫುಡ್ ಎಲ್ಲ ಇಲ್ಲೇ ಇದೆ. ಇದನ್ನ ಯಾವ ರೀತಿ ನೀವು ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡಿ ಇದ್ರ ಮೇಲೆ ಏನು ಕ್ರಮ ತೊಗೊತೀರಾ ನೋಡಿಬಿಟ್ಟು ದಯವಿಟ್ಟು ಎಲ್ಲ ನಮ್ಮ ಸಮಾಜಕ್ಕೆ ಏನು ಸೂಚನೆ ಮಾಡಬೇಕು, ಏನು ಕ್ರಮ ತಗೋಬೇಕು ತಮ್ಮ ಕಡೆಯಿಂದ ನಾವು ಕಳಕಳಿ ಮನವಿ ಮಾಡ್ಕೊತೀವಿ. ಆಗಾಗಲೇ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರೋಂಥವ್ರು ನಮ್ಮ ಜೈ ಕರ್ನಾಟಕ KR ಪುರಂ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಅಂಜನಾಮೂರ್ತಿಯವರು, ಆಮೇಲೆ ವಾಯುಪುತ್ರ ಫೌಂಡೇಶನ್ ಭರತ್ ಯಾದವ್ ಅವರು ನಮ್ಮ ಕೂಡಲೇ ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸಿದ್ರು. ನಮ್ಮ ಮಾಧ್ಯಮ ಮಿತ್ರರಿಗೆ ಆಮೇಲೆ ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸಿದ್ದು ಸರ್ಕಾರಿ ನಮ್ಮ ಯಾರಿದ್ದಾರೆ BBMP ಅವರಾಗಿರ್ಬೋದು, ಕಂದಾಯ ಇಲಾಖೆಯವರಾಗಿರ್ಬೋದು, ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು ಹೇಳ್ತಾ ನಮ್ಮ ಈ ಮಾತನ್ನ ಮುಗಿಸ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಅಂಜನಮೂರ್ತಿ ಅಂತ, ಜೈ ಕರ್ನಾಟಕ ಅಧ್ಯಕ್ಷರು, KR ಪುರಂ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಯಾವುದೋ ಒಂದು ಕಂಪನಿ ಇಟ್ಕೊಂಡಿದ್ದಾರೆ, ಯಾವುದೋ ಬಾಕ್ಸ್ ಅಂತ, ಇನ್ಫಿನಿಟಿ ಬಾಕ್ಸ್ ಅಂತ ಇಂಡಸ್ಟ್ರಿಯಲ್ಲಿ ಇದೆ. KR ಪುರಂ ವಾರ್ಡ್ಗೆ 55ನೇ ವಾರ್ಡ್ಗೆ ಬರೋ ಇದರಲ್ಲಿ ಇಟ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ ಏರಿಯಲ್ಲಿ. ಇಲ್ಲಿ ಬಾಕ್ಸ್ ಕ್ಲೀನಿಂಗು ಇನ್ನೊಂದು ಮಾಡ್ತಾಯಿದ್ದಾರೆ. ಇಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಇಲ್ಲಿ ಬಂದು ನಾವು ಆಲ್ರೆಡಿ 1 ತಿಂಗಳು ಮುಂಚೆನೇ ಬಂದು ಹೇಳ್ಬಿಟ್ಟು ಹೋಗಿದ್ವಿ, ನೀಟಾಗಿ ಇಟ್ಕೊಂಡು ಏನು ಬೇಕೋ ಮಾಡಿ ನೀಟಾಗಿ ಕೆಲಸ ಮಾಡಿ, ಎಲ್ಲರಿಗೂ ಸ್ವಚ್ಛತೆ ಕಾಪಾಡಬೇಕು, ಆರೋಗ್ಯ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ, ಎಲ್ಲ ನೀಟಾಗಿ ಇಟ್ಕೊಂಡು ಮಾಡಿ ಅಂತ ಹೇಳಿದ್ವಿ. ಬೋರ್ಡ್ ಹಾಕಿ ಅಂತ ಹೇಳಿದ್ರೆ ಬೋರ್ಡ್ ಇಲ್ಲ, ನಾಮಫಲಕ ಇಲ್ಲ ಇಲ್ಲಿ ಕಂಪನಿಗೆ. ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ID ಕಾರ್ಡ್ ಇಲ್ಲ ಇಲ್ಲಿ. ಆಮೇಲೆ ನಮ್ಮ ಕರ್ನಾಟಕದವರು ಯಾರೂ ಇಲ್ಲ ಇಲ್ಲಿ, ಕನ್ನಡಿಗರು ಯಾರೂ ಇಲ್ಲ. ಎಲ್ಲ ನೇಪಾಳಿಯಿಂದ, ಬಿಹಾರಿಂದ ಬಂದು ಕರ್ಕೊಂಬಂದು ಕೆಲಸ ಮಾಡಿಸ್ತಿದ್ದಾರೆ. ಇಲ್ಲಿ ಸ್ವಚ್ಛತೆಯೇ ಕಾಪಾಡ್ತಾ ಇಲ್ಲ, ಎಲ್ಲ ಗಲೀಜು ಹಂಗಂಗೆ ಇದೆ. ಅಧಿಕಾರಿಗಳಿಗೆ ನಾವು BBMP ಅವರಿಗೆ ಕರೆದಿದ್ವಿ, ಬಂದಿದ್ದರು. ಹೆಲ್ತ್ ಆಫೀಸರು, ಫುಡ್ ಇನ್ಸ್ಪೆಕ್ಟರ್